ಸಂತೋಷ. ನಿಮ್ಮ ಪೀಠಗಳಲ್ಲಿ ನೀವು ಕುಳಿತುಕೊಳ್ಳಿರಿ. ಎಲೈ ಸುಮಂತ್ರಿವರ್ಯ, ಸುಖವ ಪಡುತ್ತೀಹರೇ, ಸುಮುಖದಿ ಪ್ರಜೆಗಳು ಸುಖವ ಪಡುತ್ತೀಹರೇ. ಸುಖವ ಪಡುತ್ತ ಸುಮುಖಿಗಳಾಗುತ್ತ, ಸುಖವ ಪಡುತ್ತ ಸುಮುಖಿಗಳಾಗುತ್ತ, ಪ್ರಕಟ ವೈಭವದಿಂದ ಮೆರೆಯು, ಪ್ರಕಟ ವೈಭವದಿಂದ ಮೆರೆಯುತ್ತ ಸುಖವ ಪಡುತ್ತೀಹರೇ. ಸುಮುಖದಿ ಪ್ರಜೆಗಳು ಸುಖವ ಪಡುತ್ತೀಹರೇ. ಪೂರ್ವಿಯಳು ಮಳೆ ಸೋರುತ್ತಿರುವಾಗ, ಸಾರ ಬೆಳೆಗಳ ನೆಯ್ಯುತ್ತಿರುವಾಗ, ಪೂರ್ವಿಯಳು ಮಳೆ ಸೋರುತ್ತಿರುವಾಗ, ಸಾರ ಬೆಳೆಗಳ ನೆಯ್ಯುತ್ತಿರುವ ನಿರೀಶಾಂತರು ವರದಿವಂತ, ನಿರೀಶಾಂತರು ವರದಿವಂತ, ಸೇರಿಸು ಜನರು ಆಗಿ ಹೇಳುತ್ತಾ ಸುಖವ ಪಡುತ್ತೀಹರೇ. ಸುಮುಖದಿ ಪ್ರಜೆಗಳು ಸುಖವ ಪಡುತ್ತೀಹರೇ. ಎಲೈ ಸುಮಂತ್ರಿವರ್ಯ, ಈ ನಮ್ಮ ಕೋಸಲ ರಾಜ್ಯದಲ್ಲಿರುವ ಎಲ್ಲ ಪ್ರಜೆಗಳು ಯಾವ ಕಷ್ಟ ಕಾರ್ಪಣ್ಯಗಳು ಇಲ್ಲದೆ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆಗಳು ವೃದ್ಧಿಯಾಗಿ ಪ್ರಜೆಗಳು ಎಲ್ಲರೂ ದೈವಭಕ್ತರಾಗಿ ನಾರಿ ಶಿರೋಮಣಿಯರು ಪತಿಯೇ ಪರದೈವವೆಂದು ನಂಬಿ ಪತಿವ್ರತ ಶಿರೋಮಣಿಗಳಾಗಿ ಎಲ್ಲರೂ ಸುಖ ಸಂತೋಷದಿಂದ ಕಾಲಹರಣ ಮಾಡುತ್ತಿರುವರೇ. ಮಹಾರಾಜನೇ, ವಿಜ್ಞಾಪಿಸುವೆನು. ಸಾರಿ ಪೇಳುವೆ ಮಾರಾಶೂರ, ಸಾರಿ ಪೇಳುವೆ ಕಾರುಣಿಯೋ ಜನರು ಸೇರಿ ಸುಖಗಳಿಹರೋ, ಕಾರುಣಿಯೋ ಜನರು ಸೇರಿ ಸುಖಗಳಿಹರೋ, ಮೀರಿ ಪರತೆಯನ್ನು ಮೀರಿ ಪರತೆಯನ್ನು ಯಾರೋ ಹರಿಯರಯ್ಯ. ಸಾರಿ ಪೇಳುವೆ ತೀರ ಮಾರಾಶೂರ, ಸಾರಿ ಪೇಳುವೆ ತೀರ. ಫಲ ಸುಮಂತ್ರಿವರ್ಯ, ಫಲ. ರಾಗರಹಿತರಾಗಿ ಯೋಗಿ ಜನಗಳಂತೆ, ರಾಗರಹಿತರಾಗಿ ಯೋಗಿ ಜನಗಳಂತೆ. ಫಲ ಸುಮಂತ್ರಿವರ್ಯ. ರಾಗರಹಿತರಾಗಿ ಯೋಗಿ ಜನಗಳಂತೆ ಭೋಗ ಪಡುತ್ತಲಿಹರ ಈ ನಗರದವರು, ಭೋಗ ಪಡುತ್ತಲಿಹರು ಈ ನಗರದವರು. ಸಾರಿ ಪೇಳುವೆ ತೀರ ಮಾರಾಶೂರ, ಸಾರಿ ಪೇಳುವೆ ತೀರ. ಮಹಾರಾಜನೇ, ಈ ನಮ್ಮ ರಾಜ್ಯದ ಪ್ರಜೆಗಳು ನಮ್ಮ ರಾಜನೇ ದೇವರೆಂತಲೂ ನಮ್ಮ ರಾಜನೇ ತಂದೆಯಂತಲೂ ಭಾವಿಸಿಕೊಂಡಿರುವರು. ಅಲ್ಲದೆ ನಾರಿಯಮಣಿಯರು ಪತಿಯೇ ಪರದೈವವೆಂದು ನಂಬಿ ಪತಿವ್ರತ ಶಿರೋಮಣಿಗಳಾಗಿ ಕಾಲ ಕಾಲಕ್ಕೆ ವ್ರತ ನಿಯಮಗಳನ್ನು ಆಚರಿಸಿಕೊಂಡಿರುವರು. ಹಾಗೂ ಕಾಲಕ್ಕೆ ತಕ್ಕ ಹಾಗೆ ಮಳೆಗಳಾಗಿ ಬೆಳೆಗಳು ಸುಭಿಕ್ಷವಾಗಿ ಬೆಳೆದು ನಮ್ಮ ರಾಜ್ಯವು ಸುಖದಾಯಕವಾಗಿರುವುದು. ಬಲ ಸುಮಂತ್ರಿವರ್ಯ, ಬಲ. ನಿನ್ನಂತಹ ಸುವರ್ಣಶ್ರೇಷ್ಠನಾದ ಮಂತ್ರಿಯು ಈ ನಮ್ಮ ರಾಜ್ಯದಲ್ಲಿ ಇರುವಾಗ ಯಾವ ಕುಂದುಕೊರತೆ ತಾನೇ ಈ ನಮ್ಮ ರಾಜ್ಯಕ್ಕೆ ಬಂದಿತ್ತು. ಇರಲಿ, ನೀನು ನಿನ್ನ ಪೀಠದಲ್ಲಿ ಕುಳಿತುಕೋ.
ಎಲೈ ಸೈನ್ಯಾಧಿಪತಿ, ನಮ್ಮ ಸೈನ್ಯದ ಸಮಾಚಾರವನ್ನು ವಿವರವಾಗಿ ತಿಳಿಸು. ಸರುಪತಿ ಪೇಳುವ ಸುಮತಿ ಸೇಲೆಯಿಂದಲೇ ಸೈನ್ಯದ ಪರಿ. ಲಾಲಿ ಸರುಪತಿ ಪೇಳುವ ಸುಮತಿ ಸೇಲೆಯಿಂದಲೇ ಸೈನ್ಯದ ಹರಿನರ ಪರಸಿರ ಮುರಿಯುತ್ತ ದುರದಲ್ಲಿ, ಹರಿನರ ಪರಸಿರ ಮುರಿಯುತ್ತ ದುರದಲ್ಲಿ ದುರತಿರ ತರಸಿರಗಳ ತೆರೆದು, ದುರತಿರ ತರಸಿರಗಳ ತೆರೆದು ದರೇಶ ಬರುವ ಪರೇಯನಲ್ಲ, ದರೇಶ ಬರುವ ಪರೇಯನಲ್ಲ. ಇರತು ಸುವೇಕೆ ಜೀಯ, ಇರತು ಸುವೇಕೆ ಜೀಯ. ಲಾಲಿ ಸರುಪತಿ ಪೇಳುವ ಸುಮತಿ ಮೇಲೆಯಿಂದಲೇ ಸೈನ್ಯದ ಪರೆಯ. ಮಹಾಪ್ರಭು, ನಮ್ಮ ಸೈನ್ಯದಲ್ಲಿರುವ ವೀರರು ಛತ್ರಗಳ ಹೆಸರುಗಳನ್ನು ಕೇಳುತ್ತಲೇ ತೊಳೆಗಳನ್ನಪ್ಪಳಿಸಿ ಬೋಗರಿತ ಛತ್ರ ಸಿರುಗಳನ್ನು ಚೆಂಡಾಡರು ಕಾದುರರಾಗಿರುವರು. ಅದು ಅಲ್ಲದೆ ಸಾಮಂತ ರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಸಹ ತಂದಿರುವನು. ಇದು ಸ್ವೀಕರಿಸಿ. ಬಲ ಸೈನ್ಯಾಧಿಪತಿಯೇ ಬಲ. ನಿನ್ನಂತಹ ವೀರಗ್ರಣಿಯಾದ ಸೈನ್ಯಾಧಿಪತಿಯು ಈ ನಮ್ಮ ಸೈನ್ಯಕ್ಕೆ ಅಧಿಪತಿಯಾಗಿರುವಾಗ ನಮ್ಮ ಸೈನ್ಯಕ್ಕೆ ಕೇಡೆಂದರೇನು? ಇರಲಿ, ನೀನು ನಿನ್ನ ಪೀಠದಲ್ಲಿ ಕುಳಿತುಕೋ. ಎಲ್ಲವೂ ಯಾರಲ್ಲಿ? ನಮಸ್ಕರಿಸುವನು. ಏನಪ್ಪಣೆ? ನಮ್ಮ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳನ್ನು ಜಾಗೃತಿಯಾಗಿ ಬರಮಾಡು. ಮಹಾಪ್ರಭು, ತಮ್ಮ ಅಪ್ಪಣೆ ಎಂತಾಗಲಿ. ಗುರುದೇವ, ನಮಸ್ಕರಿಸುವೆನು. ಮಹಾರಾಜನೇ, ನಿನಗೆ ಮಂಗಳವಾಗಲಿ. ಗುರುಗಳಿಗೆ ವಂದಿಸುವೆನು. ಸುಮಂತ್ರ, ನಿನಗೆ ಶುಭವಾಗಲಿ. ಗುರುಗಳೇ, ನಮಸ್ಕರಿಸುವೆನು. ಸೈನ್ಯಾಧಿಪತಿಯೇ ಯಶವಂತನಾಗು. ಗುರುವರ್ಯರಿ, ತಾವು ಈ ಪೀಠವನ್ನು ಅಲಂಕರಿಸಿ. ದಶರಥ ಮಹಾರಾಜನೇ, ನನ್ನನ್ನು ಇಷ್ಟು ಜಾಗ್ರತೆಯಾಗಿ ಕರೆಸಿದ ಕಾರಣವೇನು? ಗುರುದೇವ, ನಾನು ಈ ರಾಜ್ಯಭಾರವನ್ನು ವಹಿಸಿಕೊಂಡು ಅನೇಕ ವರ್ಷಗಳಾಯಿತು. ಈಗ ನನಗೆ ದಿನೇ ದಿನೇ ಶಕ್ತಿಹೀನತೆ ಉಂಟಾಗುತ್ತಿರುವ ಕಾರಣ ನಾನು ಈ ರಾಜ್ಯದ ಪಟ್ಟಾಧಿಕಾರವನ್ನು ಸದ್ಗುಣ ಸಂಪನ್ನನು ಸರ್ವಜನ ಮನೋರಂಜಕನಾಗಿರುವ ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ವಹಿಸಿ ನಾನು ನಮ್ಮ ಹಿರಿಯರು ಆಚರಿಸಿದಂತೆ ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕೆಂದಿರುವೆನು. ಇದಕ್ಕೆ ಪೂಜ್ಯರಾದ ತಮ್ಮ ಅಭಿಪ್ರಾಯವೇನೆಂಬುದನ್ನು ತಿಳಿಸಿದರೆ ನನ್ನ ಮನಸ್ಸಿಗೆ ಸಮಾಧಾನವಾಗುವುದು. ದಶರಥ ಮಹಾರಾಜನೇ, ಶ್ರೀರಾಮಚಂದ್ರನಿಗೆ ಈ ರಾಜ್ಯದ ಅಧಿಕಾರವನ್ನು ಕೊಟ್ಟರೆ ಸೂರ್ಯವಂಶ ಎಂಬ ಕನ್ಯೆಗೆ ನವಯೌವನವು ಪ್ರಾಪ್ತಿಯಾದಂತೆ ಆಗುವುದು. ಸುಮಂತ್ರಿವರ್ಯ, ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನು? ಮಹಾಪ್ರಭು, ಈ ನಮ್ಮ ರಾಜ್ಯಕ್ಕೆ ಶ್ರೀರಾಮಚಂದ್ರನು ದೊರೆಯಾದರೆ ಸಮಸ್ತರಿಗೂ ಕಲ್ಪವೃಕ್ಷದ ನೆರಳು ದೊರೆತಂತಾಗಿ ಎಲ್ಲರೂ ಸುಖ ಸಂತೋಷದಿಂದ ಇರುವರು. ಈ ವಿಚಾರದಲ್ಲಿ ಯಾವ ಸಂಶಯವಿಲ್ಲ. ಎಲೈ ಸೈನ್ಯಾಧಿಪತಿಯೇ, ಈ ಒಂದು ವಿಚಾರದಲ್ಲಿ ನಿನ್ನ ಅಭಿಮತವನ್ನು ತಿಳಿಸು. ಮಹಾಪ್ರಭು, ನಮ್ಮ ರಾಜ್ಯಕ್ಕೆ ಈ ಶ್ರೀರಾಮಚಂದ್ರನು ದೊರೆಯಾದರೆ ಸಮಸ್ತ ಪ್ರಜೆಗಳಿಗೂ ಅಕ್ಷಯಪಾತ್ರ ದೊರೆತಂತಾಗುವುದು. ಸಂತೋಷ, ಬಹಳ ಸಂತೋಷ. ನೀವೆಲ್ಲರೂ ನನ್ನ ಊಹೆಯಂತೆ ಒಪ್ಪಿರುವಿರಿ. ಇರಲಿ, ಎಲ್ಲವೋ ಯಾರಲ್ಲಿ? ಜಾಗೃತಿಯಾಗಿ ಹೋಗಿ ಗುರುಗಳ ಆಜ್ಞೆ ಆಗಿರುವುದೆಂದು ತಿಳಿಸಿ ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನನ್ನು ಬರಮಾಡು. ಮಹಾಪ್ರಭು, ತಮ್ಮ ಅಪ್ಪಣೆ ಎಂತಾಗಲಿ. ಶ್ರೀರಾಮಚಂದ್ರ ಯಶವಂತನಾಗು. ತಂದೆಯೇ, ನಮಸ್ಕರಿಸುವೆನು. ಶ್ರೀರಾಮಚಂದ್ರ ಚಿರಂಜೀವಿಯಾಗಿ ಬಾಳು. ಗುರುದೇವ, ನನ್ನನ್ನು ಇಷ್ಟು ಜಾಗೃತಿಯಾಗಿ ಕರೆಸಿದ ಕಾರಣವೇನು? ಶ್ರೀರಾಮಚಂದ್ರ, ನಿಮ್ಮ ತಂದೆಯು ಈ ರಾಜ್ಯದ ಅಧಿಕಾರವನ್ನು ನಿನಗೆ ವಹಿಸಲು ಕರೆಸಿರುವರು. ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನು? ಗುರುದೇವ, ವಿಜ್ಞಾಪಿಸುವೆನು. ದಾರೆಯ ವಹಿಸಲು ನನಗೆ ಬರುವ ಭಾಗ್ಯವಾದೇನು? ದಾರೆಯ ವಹಿಸಲು ನನಗೆ ಬರುವ ಭಾಗ್ಯ
ಪದಾನಿ ಸರಿ ಗರಿ ಸನಿ ಸಾರಿ ಸನ್ನಿ ಧನಿ ದಪ ಮ ಗಮ ಪದನಿ ಸರಿ ಸನ್ನಿ ಧನಿ ದಪ ಮ ಗಮ ಗರಿ ಸರಿ ಗಮ ಪದನಿ ಧರೆಯ ವಹಿಸಲು ನನಗೆ ಬರುವ ಭಾಗ್ಯವದೇನು ಧರೆಯ ಗರಿ ಸನಿ ಧನಿ ರಿ ಸನಿ ದ ಪದ ಸನಿ ದ ಪ ಮಗ ರಿ ಗಮ ಪದನಿ ಧರೆಯ ವಹಿಸಲು ನನಗೆ ಗರಿ ಸನಿ ಧರಿ ಸ ನಿ ದ ಪ ಸನಿ ದ ಪ ಮಗ ಮ ಪದನಿ ಧರೆಯ ವಹಿಸಲು ನನಗೆ ಗರಿ ಸನಿ ಧನಿ ರಿ ಸನಿ ದ ಪದ ಸನಿ ದ ಪ ಮ ಗರಿ ಗ ಮ ಪದ ಧರೆಯ ವಹಿಸಲು ನನಗೆ ಬರುವ ಭಾಗ್ಯವದೇನು ಧರೆಯ ಗರಿ ಸನಿ ದ ರಿ ಸನಿ ದ ಪ ಸನಿ ದ ಗಮ ಪದನಿ ಧರೆಯ ವಹಿಸಲು ನನಗೆ ಬರುವ ಭಾಗ್ಯವದೇನು ಧರೆಯ ಈ ಸುಖವ ಆಶಿಸಲು ಈ ಸುಖವ ಆಶಿಸಲು ಈ ಸುಖವ ಆಶಿಸಲು ಕ್ಲೇಶಗಳ ಕಾಂಬುವೆನೆ ಈ ಸುಖವ ಆಶಿಸಲು ಕ್ಲೇಶಗಳ ಕಾಂಬುವೆನೆ ಈ ಸುಖವ ಆಶಿಸಲು ಕ್ಲೇಶಗಳ ಕಾಂಬುವೆನೆ ಮೋಹವ ಪಂದಿರ ಇಹದಳು ಘಾಸಿಯ ಬಂಧುವೆ ಪರ ಮೋಹವ ಪಂದಿರ ಇಹದಳು ಘಾಸಿಯ ಬಂಧುವೆ ಪರದಳು ಕ್ಲೇಶವ ಬಗೆಹರಿಸುವ ಸರ್ವೇಶನನ್ನು ಮರೆಸುವುದಿದು ಸಾ ನಿದ ಮ ಪ ಮಗರಿ ಸ ರೇ ಗ ಮ ಪದಾನಿ ಸರಿ ಗರಿ ಸನಿ ಸಾರಿ ಸನಿ ಧನಿ ದ ಪ ಮ ಗಮ ಪದನಿ ಸರಿ ಸ ಸಾನಿ ಧನಿ ದ ಪ ಮ ಗಮ ಗರಿ ಸರಿ ಗಮ ಪದನಿ ಧರೆಯ ವಹಿಸಲು ನನಗೆ ಬರುವ ಭಾಗ್ಯವದೇನು ಧರೆಯ ಗುರುದೇವ ಈ ಪ್ರಜೆಗಳ ಕಷ್ಟ ಸುಖಕ್ಕಾಗಿ ಈ ಶರೀರವನ್ನು ಒತ್ತೆ ಇಡುವುದಕ್ಕಿಂತಲೂ ಈ ನನ್ನ ದೇಹ ಮಾತ್ರ ಸಂಬಂಧದಿಂದ ಬಾಳುವುದು ಲೇಸಲ್ಲವೇ? ಶ್ರೀರಾಮಚಂದ್ರ, ಈ ವಿಷಯದಲ್ಲಿ ವಿಚಾರ ಮಾಡಿ ನೋಡಿದರೆ ನೀನು ನಿಮ್ಮ ತಂದೆಯವರಿಗೆ ಜ್ಯೇಷ್ಠ ಪುತ್ರನಾಗಿರೋದ್ರಿಂದಲೂ ಈ ರಾಜ್ಯದ ಅಧಿಕಾರವನ್ನು ನಿನಗೇ ವಹಿಸಲು ನಿಮ್ಮ ತಂದೆಯವರಿಗೆ ಇಷ್ಟವಾಗಿರೋದ್ರಿಂದಲೂ ನೀನು ಈ ರಾಜ್ಯದ ಅಧಿಕಾರವನ್ನು ವಹಿಸಿಕೊಳ್ಳಲೇಬೇಕು. ಗುರುದೇವ, ತಾವಾದರೋ ಪೂಜ್ಯರು, ನಮ್ಮ ತಂದೆಯವರಾದರೂ ಸದಾ ನನ್ನ ಸುಖವನ್ನೇ ಕೋರುತ್ತಿರುವರು. ಈ ರೀತಿಯಾಗಿ ನಿಮ್ಮಿಬ್ಬರ ಅಭಿಪ್ರಾಯವು ಒಂದೇ ಆಗಿರುವಲ್ಲಿ ನಿಮ್ಮ ಅಭಿಪ್ರಾಯವನ್ನು ಶಿರಸಾವಹಿಸಿ ನಡೆಸಿಕೊಡುತ್ತೇನೆ ದೇವ. ಗುರುವರರೇ, ಈ ಶುಭ ಮಹೋತ್ಸವಕ್ಕೆ ಶುಭವಾದ ಒಂದು ದಿನವೊಂದು ನಿಷ್ಕರ್ಷ ಮಾಡಿ ಹೇಳಿ. ದಶರಥ ಮಹಾರಾಜನೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಕಾರ್ಯವನ್ನು ನೆರವೇರಿಸಲು ನಾಳೆ ಬಹುಶುಭವಾಗಿರೋದ್ರಿಂದ ನಾಳೆ ಈ ಮಹೋತ್ಸವವು ನಡೆಯಲಿ. ಎಲ್ಲೋ ಯಾರಲ್ಲಿ? ಮಹಾಪ್ರಭು, ನಾಳೆ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವವು ನೆರವೇರುವ ಪ್ರಯುಕ್ತ ನಮ್ಮ ಪಟ್ಟಣವೆಲ್ಲವನ್ನು ತಳಿರು ತೋರಣಗಳಿಂದಲೂ ಮುತ್ತಿನ ಚಪ್ಪರಗಳಿಂದಲೂ ಅಲಂಕಾರ ಮಾಡಿ ಪಟ್ಟಣದ ಎಲ್ಲ ದೇವಾಲಯಗಳಲ್ಲೂ ವಿಜೃಂಭಣೆಯಿಂದ ಪೂಜಾ ಕಾರ್ಯಗಳು ನಡೆಯುವಂತೆ ಕೋಶಾಧ್ಯಕ್ಷರಿಗೆ ತಿಳಿಸಿ ಈಗಲೇ ಡಂಗೋರದ ಮೂಲಕ ಸಮಸ್ತ ಪ್ರಜೆಗಳಿಗೆ ಈ ಶುಭ ಸಮಾಚಾರ ತಿಳಿಯುವಂತೆ ಏರ್ಪಡಿಸು. ಮಹಾಪ್ರಭು, ತಮ್ಮ ಅಪ್ಪಣೆ ಎಂತಾಗಲಿ. ಶ್ರೀರಾಮಚಂದ್ರ, ಗುರುದೇವ, ನಾಳೆ ಪಟ್ಟಾಭಿಷಿಕ್ತನಾಗಬೇಕಾಗಿರೋದ್ರಿಂದ ನೀನು ಜಾನಕಿಯು ಉಪವಾಸ ವ್ರತವನ್ನಾಚರಿಸಿ ದೇವತಾರಾಧನೆಯನ್ನು ಮಾಡಿ ದರ್ಭಾಸನದ ಮೇಲೆ ಮಲಗಬೇಕು. ನಾಳೆಯೇ ಮುಂದಿನ ಕಾರ್ಯ. ಗುರುದೇವ, ತಮ್ಮ ಅಪ್ಪಣೆಯಂತೆ ಆಗಲಿ.